ತೋಟದ ಮರದಲ್ಲಿ ಚಿನ್ನದ ಮೊಟ್ಟೆ ಇಟ್ಟಿದೆ. ಹೌದಾ? ಮರದೊಳಗೂ ಚಿನ್ನನ? ಹೌದು. ನೋಡು ಚಿನ್ನ, ಹೋಗೋಣ. ಚಿನ್ನದ ಮೊಟ್ಟೆನ ಕೋಳಿ ಇಡೋದು ನೋಡಿದೀನಿ. ಇದು ಮರನೇ ಚಿನ್ನ ಮೊಟ್ಟೆ ಇಡತ್ತಾ? ಮರನು ಚಿನ್ನದ ಮೊಟ್ಟೆ ಇಡುತ್ತೆ. ಎಲ್ಲಿದೆ ನೋಡೋಣಂತೆ. ಇಲ್ಲಿದೆ ನೋಡಿ. ಹೌದಲ್ಲ, ಚಿನ್ನದ ಮೊಟ್ಟೆಗಳು. ನಮ್ಮ ಬಳಂಜ ಫಾರ್ಮ್ನಲ್ಲಿ ಚಿನ್ನದ ಮೊಟ್ಟೆ ಇರುವಂತಹ ಮರ ನೋಡಿ. ಇಲ್ಲಿ ನೀವಿಲ್ಲಿ ಕಾಣ್ಬೋದು ಫ್ರೆಂಡ್ಸ್, ನೋಡಿ ಇದು ಚಿನ್ನದ ಮೊಟ್ಟೆ ಇಡುವಂತಹ ಒಂದು ಹಣ್ಣಿನ ಮರ. ಇಲ್ಲಿ ನೋಡಿ ಗಿಡವನ್ನು. ಈ ಹೆಸರು ಇದು ಪರ್ಸಿಮನ್ ಕಾಕಿ ಇದೆಯಲ್ಲ, ಕಾಕಿ ಪರ್ಸಿಮನ್ ಅಂತ ಹೇಳಿ ಕರೀತಾರೆ. ಈ ಕಾಕಿ ಪರ್ಸಿಮನ್ ಅಂತ ಹೇಳುವ ತಳಿನಲ್ಲಿ ಟ್ರಾಪಿಕಲ್. ಆ್ಯಕ್ಚುಲಿ ಪರ್ಸಿಮನ್ ಅಂತ ಹೇಳುವಂಥದ್ದು ಜಪಾನ್ನಂತಹ ಟೆಂಪರೇಟ್ ವೆದರಲ್ಲಿ ಮಾತ್ರ ಬೆಳೆಯುವಂಥದ್ದು. ಆದರೆ ಇದು ಗೋಲ್ಡ್ ಫ್ರೂಟ್ ಅಂತ ಹೇಳಿ ನಮ್ಮ ಕರಾವಳಿಯಲ್ಲೂ ಬೆಳಿಬೋದು, ನಮ್ಮ ಕರ್ನಾಟಕದಲ್ಲೂ ಬೆಳಿಬೋದು. ಏನೇ ಆರೈಕೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಭಾಳ ಸುಂದರವಾಗಿ ಬೆಳೆಯುವಂಥ ಗಿಡ್ಡ ಜಾತಿಯ ಮರ ಇದು. ಇಲ್ಲಿ ನೋಡಿ ಬಹಳ ಸುಂದರವಾದಂಥ ಚಿನ್ನದ ಮೊಟ್ಟೆಗಳ ಹಾಗೆ ಕಾಣಿಸ್ತಾ ಇದೆ ನೋಡಿ. ನೋಡಿ ಈ ಥರ ಭಾಳ ಸುಂದರವಾದಂಥ ಹಣ್ಣುಗಳು, ಸಾಕಷ್ಟು ಹಣ್ಣುಗಳನ್ನು ನೋಡಿ ಎಲ್ಲ ಬಿದ್ದುಕೊಂಡಿದೆ. ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ, ಮಳೆಗೆ ಬಿದ್ದು ಹಾಳಾಗ್ತಾ ಇರುವಂಥದ್ದನ್ನು. ಬಹಳ ಸುಂದರವಾದಂಥ ಹಣ್ಣು. ಅಲ್ಲಿ ನೋಡಿ ಫ್ರೆಶ್ ಫ್ರೂಟ್ ಆಗಿ ನಿಮಗೆ ಅಲ್ಲಿ ಕಾಣಿಸ್ಕೊಳ್ಬೋದು. ತೋರಿಸ್ತೀನಿ ನಾನು. ತೋರಿಸ್ತೇನೆ. ಫ್ರೆಶ್ ಈಗ ತಾನೇ ಬಿದ್ದ ಹಣ್ಣು. ನೋಡಿ ಈಗ ತಾನೇ ಕೊಯ್ದಿರುವಂಥ ಹಣ್ಣುಗಳನ್ನು. ಇನ್ನೊಂದು ಬಿತ್ತಲ್ಲ, ಇಲ್ಲಾಯ್ತಾ ನೋಡಿ. ಇದು ಅದರ ಕಾಯಿಗಳನ್ನು ಪಕ್ಕ ಪರ್ಸಿಮನ್ ಫ್ಯಾಮಿಲಿದ ಡಯೋಸ್ಪೆರಸ್ ಡಿಕ್ಯಾಂಡ್ರಾ ಅಂತ ಹೇಳುವಂಥ ಸಸ್ಯಶಾಸ್ತ್ರೀಯ ಹೆಸರನ್ನು ಹೊಂದ್ಕೊಂಡಿರುವಂಥ ಈ ಹಣ್ಣು. ಬಾ ಇಲ್ಲಿ ಬಾ, ಹೇಗಿದೆ ಅಂತ ಹೇಳು, ಟೇಸ್ಟ್ ನೋಡು. ಚೆನ್ನಾಗಿದೆ, ತುಂಬ ಸ್ವೀಟ್ ಇದೆ. ಆಲ್ಮೋಸ್ಟ್ ಪರ್ಸಿಮನ್ ಥರನೇ ಇದೆ. ನನಗೆ ತುಂಬ ಇಷ್ಟ ಆಯಿತು. ನಮಗೆ ಯಾವುದನ್ನು ಚೆನ್ನಾಗಿದೆ ಅಂತ ಹೇಳಲ್ಲ ಈ ವ್ಯಕ್ತಿ. ಸಾಕಷ್ಟು ಹಣ್ಣನ್ನು ತಿಂದಿದ್ದಾನೆ, ಎಲ್ಲ ಹಣ್ಣಿನ ಟೇಸ್ಟ್ ನೋಡಿದ್ದಾನೆ. ಹಾಗಾಗಿ ಚೆನ್ನಾಗಿರಲೇಬೇಕು. ನಾನು ಸ್ವಲ್ಪ ಸವಿದು ನೋಡ್ತೀನಿ. ಹೌದ್ರಿ, ಪಕ್ಕ ಸಿಹಿ, ಪಕ್ಕ ಸಾಫ್ಟ್ ಆಗಿದೆ ನೋಡಿ. ನೀವು ತೋರಿಸ್ತೀನಿ ನೋಡಿ ಹೆಂಗಿದೆ ನೋಡಿ. ಸಿಪ್ಪೆ ತಿನ್ನೋಕ್ಕೆ ಸ್ವಲ್ಪ ಕಹಿ ಆಗುತ್ತೆ. ಅದು ಬಿಟ್ಟರೆ ಒಳಗಡೆ ಪಲ್ಪ್ ಇದೆಯಲ್ಲ, ಸೀಡ್ಲೆಸ್ ವೆರೈಟಿ ಇದು ನೋಡಿ, ಬೀಜನೇ ಇಲ್ಲ. ಭಾಳ ಸುಂದರವಾಗಿದೆ. 10-15 ಹಣ್ಣು ಕೂಡ ಒಟ್ಟಿಗೆ ಜೊತೆಗೇನೆ ಹಾಗೆ ತಿನ್ಬೋದು. ಸುಂದರವಾದಂತಹ ಹಣ್ಣು, ಯಾವುದೇ ರೋಗ ಬಾಧೆ ಇಲ್ಲ ನೋಡಿ. ಮರದಿಂದ ಹಿಡಿದು ಮರಕ್ಕೆ ಕೂಡ ಯಾವುದೇ ರೋಗ ಬಾಧೆ ಇಲ್ಲ. ಪುಟಾಣಿ ಮರ ಇದು, ಬುಷ್ ಆಗಿ ತುಂಬ ಎತ್ತರ ಹೋಗೋದಿಲ್ಲ. ಸಣ್ಣ ಜಾಗದಲ್ಲೂ ಕೂಡ ನಾವು ನಾಟಿ ಮಾಡ್ಬೋದು. ಖಂಡಿತವಾಗಿಯೂ ಕೂಡ ನೀವು ನಾಟಿ ಮಾಡ್ತೀರಲ್ಲ, ಹೊಸ ಹಣ್ಣುಗಳನ್ನು ಸವಿತೀರಲ್ಲ. ನಮ್ಮ ಬಳಂಜ ಫಾರ್ಮ್ ಜೊತೆಗೆ ನೀವು ಕೂಡ ಬೆಂಬಲವಾಗಿ ನಿಲ್ತೀರಾ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸೋಣ. ಮುಂದಿನ ಎಪಿಸೋಡಲ್ಲಿ ಇನ್ನೂ ತುಂಬ ಹಣ್ಣುಗಳೊಟ್ಟಿಗೆ ನಾವು ಬರ್ತಾ ಇದ್ದೇವೆ. ನಾವು ನಿಮ್ಮ ಬಳಂಜ ಫಾರ್ಮ್. ಥ್ಯಾಂಕ್ ಯು.